ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಶಾಲೆಯ ಬಗ್ಗೆ 20 ಸಾಲಿನ ಪ್ರಬಂಧವನ್ನು ನೋಡೋಣ. ಶಾಲೆಯ ಬಗ್ಗೆ 20 ಸಾಲಿನ ಪ್ರಬಂಧ. ನನ್ನ ಶಾಲೆ. ನನ್ನ ಶಾಲೆಯ ಹೆಸರು ಸೈಂಟ್ ಮೇರೀಸ್ ಶಾಲೆ. ಇಲ್ಲಿ ಬೇಕಾದರೆ ನೀವು ನಿಮ್ಮ ಶಾಲೆಯ ಹೆಸರುಗಳನ್ನು ಹಾಕಬೇಕಾಗ್ತದೆ. ಎರಡನೇದು, ನನ್ನ ಶಾಲೆ ನನ್ನ ಮನೆಯ ಸಮೀಪದಲ್ಲಿದೆ. ನನ್ನ ಶಾಲೆ ಆಂಗ್ಲ ಮಾಧ್ಯಮ ಶಾಲೆಯಾಗಿದೆ. ನನ್ನ ಶಾಲೆ ಆಂಗ್ಲ ಮಾಧ್ಯಮ ಶಾಲೆಯಾಗಿದೆ. ನಾಲ್ಕನೆಯದು, ನನ್ನ ಶಾಲೆಯ ಕಟ್ಟಡವು ತುಂಬ ಸುಂದರ ಮತ್ತು ವಿಶಾಲವಾಗಿದೆ. ನನ್ನ ಶಾಲೆಯ ಕಟ್ಟಡವು ತುಂಬ ಸುಂದರ ಮತ್ತು ವಿಶಾಲವಾಗಿದೆ. ಐದನೆಯದು, ನನ್ನ ಶಾಲೆಯ ಗ್ರಂಥಾಲಯವು ತುಂಬ ದೊಡ್ಡದಾಗಿದೆ. ನನ್ನ ಶಾಲೆಯ ಗ್ರಂಥಾಲಯವು ತುಂಬ ದೊಡ್ಡದಾಗಿದೆ. 6, ನನ್ನ ಶಾಲೆಯಲ್ಲಿ ದೊಡ್ಡ ಆಟದ ಮೈದಾನವಿದೆ. ನನ್ನ ಶಾಲೆಯಲ್ಲಿ ದೊಡ್ಡ ಆಟದ ಮೈದಾನವಿದೆ. ನನ್ನ ಶಾಲೆಯ ಬಳಿ ಸುಂದರವಾದ ಹೂತೋಟವಿದೆ ಅಥವಾ ಹೂದೋಟವಿದೆ ಅಂತ ಹೇಳಿನೂ ಬರೀಬಹುದು. 8ನೇದು, ನನ್ನ ಶಾಲೆಯಲ್ಲಿ ನನಗೆ ಅನೇಕ ಸ್ನೇಹಿತರಿದ್ದಾರೆ. ನನ್ನ ಶಾಲೆಯಲ್ಲಿ ನನಗೆ ಅನೇಕ ಸ್ನೇಹಿತರಿದ್ದಾರೆ. 9 ನಾನು ಪ್ರತಿದಿನ ನನ್ನ ಶಾಲೆಯಲ್ಲಿ ಹೊಸ ವಿಷಯಗಳನ್ನು ಕಲಿಯುತ್ತೇನೆ. ನಾನು ಪ್ರತಿದಿನ ನನ್ನ ಶಾಲೆಯಲ್ಲಿ ಹೊಸ ವಿಷಯಗಳನ್ನು ಕಲಿಯುತ್ತೇನೆ. 10ನೇ ಪಾಯಿಂಟ್, ನನ್ನ ಶಾಲೆಯಲ್ಲಿ ನಾವು ಹಲವಾರು ಕಾರ್ಯಕ್ರಮ ಮತ್ತು ಹಬ್ಬಗಳನ್ನು ಆಚರಿಸುತ್ತೇವೆ. 11, ನನ್ನ ಶಾಲೆಯಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ನನ್ನ ಶಾಲೆಯಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. 12, ನನ್ನ ಶಾಲೆಯಲ್ಲಿ ಸುಮಾರು 100 ಜನ ಶಿಕ್ಷಕಿಯರಿದ್ದಾರೆ. 13ನೇ ಪಾಯಿಂಟ್, ನನ್ನ ಶಾಲೆಯಲ್ಲಿ ಸಮಯ ನಿಷ್ಠೆಗೆ ತುಂಬ ಗಮನ ಕೊಡಲಾಗುತ್ತದೆ. ನನ್ನ ಶಾಲೆಯಲ್ಲಿ ಸಮಯ ನಿಷ್ಠೆಗೆ ತುಂಬ ಗಮನ ಕೊಡಲಾಗುತ್ತದೆ. 14, ನಮ್ಮ ಶಿಕ್ಷಕರು ಮತ್ತು ಶಿಕ್ಷಕಿಯರು ಸ್ನೇಹಜೀವಿಗಳು. ನಮ್ಮ ಶಿಕ್ಷಕರು ಮತ್ತು ಶಿಕ್ಷಕಿಯರು ಸ್ನೇಹಜೀವಿಗಳು ಮತ್ತು ನಮಗೆ ಶಿಸ್ತನ್ನು ಕಲಿಸುತ್ತಾರೆ. ನಮ್ಮ ಶಿಕ್ಷಕರು ಮತ್ತು ಶಿಕ್ಷಕಿಯರು ಸ್ನೇಹಜೀವಿಗಳು ಮತ್ತು ನಮಗೆ ಶಿಸ್ತನ್ನು ಕಲಿಸುತ್ತಾರೆ. 15, ನನ್ನ ಶಾಲೆಯಲ್ಲಿ ಶಿಕ್ಷಣಕ್ಕೆ ಕೊಡುವ ಮಹತ್ವ ಆಟಗಳಿಗೂ ಸಹ ಕೊಡುತ್ತಾರೆ. ನನ್ನ ಶಾಲೆಯಲ್ಲಿ ಶಿಕ್ಷಣಕ್ಕೆ ಕೊಡುವ ಮಹತ್ವ ಆಟಗಳಿಗೂ ಸಹ ಕೊಡುತ್ತಾರೆ. 16, ನನ್ನ ಭವಿಷ್ಯವನ್ನು ರೂಪಿಸುವಲ್ಲಿ ನನ್ನ ಶಾಲೆ ಉತ್ತಮ ಪಾತ್ರವನ್ನು ನಿರ್ವಹಿಸುತ್ತಿದೆ. ನನ್ನ ಭವಿಷ್ಯವನ್ನು ರೂಪಿಸುವಲ್ಲಿ ನನ್ನ ಶಾಲೆ ಉತ್ತಮ ಪಾತ್ರವನ್ನು ನಿರ್ವಹಿಸುತ್ತಿದೆ. 17, ನಾನು ಪ್ರತಿದಿನ ಶಾಲೆಗೆ ಹೋಗುವುದಕ್ಕೆ ಆನಂದಿಸುತ್ತೇನೆ. ನಾನು ಪ್ರತಿದಿನ ಶಾಲೆಗೆ ಹೋಗುವುದಕ್ಕೆ ಆನಂದಿಸುತ್ತೇನೆ. ನನ್ನ ಶಾಲೆ ನಮ್ಮ ನಗರದ ಅತ್ಯುತ್ತಮ ಶಾಲೆಯಾಗಿದೆ. ನನ್ನ ಶಾಲೆ ನಮ್ಮ ನಗರದ ಅತ್ಯುತ್ತಮ ಶಾಲೆಯಾಗಿದೆ. ನನ್ನ ಶಾಲೆ ಎಂದರೆ ನನಗೆ ಹೆಮ್ಮೆ. ನನ್ನ ಶಾಲೆ ನನಗೆ ತುಂಬ ಇಷ್ಟ. 19ನೇ ಪಾಯಿಂಟ್, ನನ್ನ ಶಾಲೆ ಎಂದರೆ ನನಗೆ ಹೆಮ್ಮೆ. 20, ನನ್ನ ಶಾಲೆ ನನಗೆ ತುಂಬ ಇಷ್ಟ.